ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಇವತ್ತು ಸೋಮವಾರ, ಈ ದಿನದ ವಿಶೇಷತೆಯನ್ನು ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಅಷ್ಟಮಿ ತಿಥಿ, ಸೋಮವಾರ ಎರಡೂ ಸೇರಿದೆ. ಶಿವಶಕ್ತಿಯರ ಆರಾಧನೆಗೆ ಒಂದು ಪ್ರಶಸ್ತ ಕಾಲ. ಹೀಗಾಗಿ ಈ ದಿವಸ ಶಿವನ ಪ್ರಾರ್ಥನೆಯನ್ನು, ಅಮ್ಮನವರ ಪ್ರಾರ್ಥನೆಯನ್ನು, ಆ ಎರಡೂ ಏಕವಾಗಿರತಕ್ಕಂಥ ಶಕ್ತಿ ಅರ್ಧನಾರೀಶ್ವರ. ಹೀಗಾಗಿ ಅರ್ಧನಾರೀಶ್ವರ ಪ್ರಾರ್ಥನೆ ಮಾಡಿದ್ರೆ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ದೂರಾಗಿ ಅವರು ಹೇಗೆ ಮಾತು, ಮನಸ್ಸು, ದೇಹ ಎಲ್ಲ ಒಂದಾಗಿದ್ದಾರೋ ಪಾರ್ವತಿ ಪರಮೇಶ್ವರು ಆದಿ ದಂಪತಿಗಳು, ಆ ರೀತಿಯ ಅವರ ಆರಾಧನೆಯಿಂದ ಏನಾಗುತ್ತೆ, ಅವರ ಕೃಪೆ ಉಂಟಾಗಿ ನಮ್ಮಲ್ಲೂ ಅಂಥ ಪ್ರೀತಿ, ಬಾಂಧವ್ಯ ಏರ್ಪಾಡಾಗುತ್ತೆ. ಹೀಗಾಗಿ ಆ ಪಾರ್ವತಿ ಪರಮೇಶ್ವರ ಸ್ತುತಿಯನ್ನು, ಅದನ್ನು ಪಠನ ಮಾಡಿದ್ರೂ ಆಗುತ್ತೆ, ಮಾಡಿ. ಮತ್ತು ಈ ದಿವಸ ಮುಖ್ಯವಾಗಿ ಬುಧಗ್ರಹ ಸಂಕ್ರಮಣವನ್ನು ನೋಡ್ತೀವಿ. ಬುಧಗ್ರಹ ಅವನು ಕರ್ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಚಂದ್ರನ ಮನೆಯನ್ನು, ತಂದೆಯ ಮನೆಗೆ ಪ್ರವೇಶ. ಬುಧನಿಗೆ ತಂದೆ ಚಂದ್ರ. ಹೀಗಾಗಿ ಚಂದ್ರನ ಮನೆಯಲ್ಲಿ ಬುಧ ಸಂಚರಿಸುವಾಗ ಜಲಾರ್ಜಿತ ಸ್ವಹ ಅಂತ ಹೇಳಿದೆ. ನೀರಿನ ಉತ್ಪನ್ನಗಳನ್ನು ಬಳಸಿ, ನೀರನ್ನು ಬಳಸಿ ಮಾಡ್ತಕ್ಕಂಥ ಯಾವ ವ್ಯವಹಾರ ಚಟುವಟಿಕೆಗಳು, ಕಾರ್ಯಗಳು, ಕೆಲಸಗಳು ಇದ್ದಾವೋ ಅಡುಗೆ ಮನೆಯಿಂದ ಶುರುವಾಗುತ್ತೆ. ಅನ್ನ ಬೇಯಬೇಕು ಅಂದರೆ ಅಕ್ಕಿಗೆ ನೀರು ಸುರಿಬೇಕಲ್ಲ, ಅದು ಕಾರ್ಯ ಜಲಕಾರ್ಯ ಬೇದಾನೆ. ಇಷ್ಟು ದಿವಸ ಹೇಗೋ ಅನ್ನ ಮಾಡ್ತಾಯಿದ್ರೆ ಈಗ ಒಂದು ಲಕ್ಷಣವಾಗಿ ಅಳತೆ ಕರೆಕ್ಟಾಗಿ, ಬುಧ ಅಳತೆ ಮಾನದಂಡಕ್ಕೆ ಪ್ರತಿನಿಧಿ ಅಲ್ವಾ. ಹೀಗಾಗಿ ಈಗ ಕೈ ಅಳತೆ, ಕಣ್ಣಳತೆ ಬೇರೆ. ಈಗ ಹಾಗಲ್ಲ, ಒಂದು ಲೋಟ ತೊಗೊಂಡು ಇಷ್ಟು ಅಕ್ಕಿಗೆ ಇಷ್ಟೇ ನೀರು ಹಾಕ್ತೀನಿ ಅಂತ, ಈ ಥರದೊಂದು ಆಲೋಚನೆ ಬರುತ್ತೆ. ನೋಡೋಣ, ಈ ಸಲ ಟೆಸ್ಟ್ ಮಾಡೋಣ, ಎಷ್ಟು ಹಾಲಿಗೆ ಎಷ್ಟು ಟೀ ಪುಡಿ ಹಾಕಿದ್ರೆ ಅದು ಚೆನ್ನಾಗಿ ಅರಳುತ್ತೆ. ಈ ಥರದ್ದು ಒಂದೆಲ್ಲ ಹೊಳೆಯುತ್ತೆ. ಅಲ್ಲಿಂದ ಶುರುವಾಗುತ್ತೆ, ಆ ಜಾಣ್ಮೆ ಬರುತ್ತೆ. ಒಂದು ಅಡುಗೆ ಜಾಣ್ಮೆ ಇರಬಹುದು. ವಿದ್ಯಾಭ್ಯಾಸದಲ್ಲೂ ಅಷ್ಟೇ, ಶಿಸ್ತಾಗಿ ಕಲಿಬೇಕು ಅಂದರೆ ಹೀಗೆ ಅಚ್ಚುಕಟ್ಟಾಗಿ ಈ ದಿವಸ ಇಷ್ಟನ್ನು ಮುಗಿಸ್ತೀನಿ ನಾನು, ಈ ರೀತಿಯ ಒಂದು ಬುಧನ ಪ್ರೇರಣೆ ಆಗುತ್ತೆ. ಅವನು ಚಂದ್ರನು ಪರಮಜ್ಞಾನಿ, ಅವನ ಮಗ ಬುಧ ಇನ್ನೂ ಪ್ರಚಂಡ. ಹೀಗಾಗಿ ಅಂಥವನ ಚಂದ್ರನ ಮನೆಯಲ್ಲಿ ಬುಧನಿದ್ದಾಗ ತುಂಬ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ಈ ಹೇಳಿದ್ನಲ್ಲ ಜಲಾರ್ಜಿತ ಸ್ವಹ. ಆದರೆ ಅಲ್ಲಿ ಹೇಳುತ್ತೆ ಸ್ವಜನ ದ್ವೇಷಿ, ಸ್ವಜನಸ್ಯ ದ್ವೇಷಿ ಅಂತ. ಬಂಧುಗಳಲ್ಲಿ ಕಂಡ್ರೆ ಆಗೋದಿಲ್ಲ. ನೀವು ಬುಧನಿಗೇ ಚಂದ್ರನ ಕಂಡ್ರೆ ಆಗೋದಿಲ್ವಲ್ಲ, ಅಪ್ಪನ ಕಂಡ್ರೆ ಆಗೋದೇ ಇಲ್ಲ ಬುಧನಿಗೆ. ಆದರೆ ಚಂದ್ರನಿಗೆ ತೊಂದರೆ ಇಲ್ಲ. ಹೀಗಾಗಿ ಬಂಧುಗಳಲ್ಲಿ ಸ್ವಲ್ಪ ದ್ವೇಷ, ಅದರಲ್ಲೂ ತಾಯಿ ಕಡೆ ಕಂಡ್ರೆ ಆಗೋದಿಲ್ಲ. ಅವರು ಹೀಗೆ ಮಾಡಿದ್ರು, ಅವ್ರು ಹೀಗಂದರು, ಅವ್ರು ಬರಲಿಲ್ಲ, ನಮ್ಮನ್ನು ಕರೀಲಿಲ್ಲ. ಇದೆಯಲ್ಲ ಈ ಬಂಧುಗಳ ಒಂದು ಸಣ್ಣ ಮಾತು ಕೂಡ ತುಂಬ ವಿಷಯುಕ್ತವಾಗಿಬಿಡುತ್ತೆ. ಅದು ಅಂಥದ್ದೊಂದು ಬಂಧು ದ್ವೇಷ ಶುರುವಾಗ್ಬಿಡೋ ಸಾಧ್ಯತೆಯನ್ನು ಸೂಚಿಸುತ್ತೆ. ಹೀಗಾಗಿ ಎಚ್ಚರಿಕೆ ನೋಡಿ. ಅಂಟು ಜಾಸ್ತಿ ನಮ್ಮನ್ನು ಹಿಂಸೆ ಮಾಡುತ್ತೆ. ಅಂಟಿಯೂ ಅಂಟದಾಗಿರಬೇಕು. ಅದು ಯಾರ ಜೊತೆಗೇ ಇರಲಿ, ಸ್ನೇಹಿತರು ಅಷ್ಟೇ, ಬಂಧುಗಳು ಅಷ್ಟೇ. ಆಪ್ತತೆ ಎಷ್ಟೋ ಒಂದು ಚೌಕಟ್ಟನ್ನು ಇಟ್ಕೊಂಡ್ರೆ ಬಹಳವುದು. ಅತಿಯಾದ ನಿರೀಕ್ಷೆ, ಅತಿಯಾದ ಅಟ್ಯಾಚ್ಮೆಂಟು ಅದು ಮುಳುವಾಗುತ್ತೆ. ಹೀಗಾಗಿ ಪದ್ಮಪತ್ರ ಮಿವಾಂಭಾಸ ಅಂತಾರಲ್ಲ, ಜಲಬಿಂದು ಒಂದು ತಾವರೆ ಎಲೆ ಮೇಲೆ ನೀರಿದ್ದರೆ ಅದು ಹೇಗೆ ತಾವರೆ ಎಲೆ ಮೇಲೆ ಇರುತ್ತಷ್ಟೇ, ಅಂಟುಕೊಂಡಿರಲ್ಲ, ಅದು ಜಾರ ಹೋಗಿಬಿಡುತ್ತಲ್ಲ. ಆ ರೀತಿಯಲ್ಲಿ ಎಲ್ಲರ ಜೊತೆಗೂ ಅಂಟಿರಬೇಕು, ಆದರೆ ಅಂಟ್ಕೋಬಾರ್ದು, ಹಾಗಿರಬೇಕು. ಅಂಟಿಯೂ ಅಂಟದ ಹಾಗೆ ಅಂತಾರಲ್ಲ, ಆ ಥರ ಇರಬೇಕು. ಅಂತೂ ಬುಧನಿಂದ ಈ ಎಲ್ಲ ಫಲಗಳು ಏರ್ಪಾಡಾಗುತ್ತೆ. ಯಾರಿಗೆ ಯಾವ ಥರ ಎಚ್ಚರ ತಗೋಬೇಕು. ಸಾಮಾನ್ಯ ಬುಧ ಕೆಡಕ್ಕೆ ಮಾಡೋದಿಲ್ಲ, ಅವನು ಹೆಚ್ಚಿನ ಪಾಲು ಒಳ್ಳೆಯದು. ಅಲ್ಲಿ ಶುಭಗ್ರಹಗಳ ಜೊತೆಗೆ ಬುಧ ಸೇರಿಬಿಟ್ರೆ ಅಲ್ಲಿ ಗುರುವಿದ್ದಾನೆ, ಶುಕ್ರೇ. ಅಂತಹ ಶುಭಗ್ರಹಗಳ ಜೊತೆ ಬುಧ ಸೇರಿದ್ರೆ ತುಂಬ ಪ್ರಚಂಡ ಬುದ್ಧಿವಂತಿಕೆ ಬರುತ್ತೆ.
ಗುರು ಬುಧರು ಒಟ್ಟಾಗಿಬಿಟ್ರೆ ತುಂಬ ಮೇಧಾವಿತನ ಬಂದುಬಿಡುತ್ತೆ. ಅದೆಲ್ಲ ಒಳ್ಳೆಯ ಫಲ, ಬುಧನಿಂದ ಸಿಗ್ತಕ್ಕಂಥ ಒಳ್ಳೆಯ ಫಲ. ಅವನು ಕೆಟ್ಟವ್ರ ಜೊತೆಗಿದ್ದರೆ ಮಹಾಕ್ರೂರಿಯಾಗಿ ಬಿಡ್ತಾನೆ. ರಾಹು ಜೊತೆಗೆ ಸೇರಿಬಿಟ್ರೆ ಅವನಂಥ ಕ್ರಿಮಿನಲ್ ಮತ್ತೊಬ್ಬ ಇಲ್ಲ, ಹಾಗಾಗೋ ಸಾಧ್ಯತೆ ಇರುತ್ತೆ. ಆದರೆ ಒಳ್ಳೆ ಗ್ರಹಗಳ ಜೊತೆಗೆ ಸೇರಿದ್ರೆ ಅಂಥ ಕ್ರಿಮಿನಲ್ಸನ್ನು ತಿದ್ದುಪಡಿ ಮಾಡ್ತಕ್ಕಂಥ ವೈದ್ಯರಾಗಿಬಿಡ್ತಾರೆ, ಮನೋವೈದ್ಯರು ಅಂತೀವಲ್ಲ ಆ ರೀತಿಯಲ್ಲಿ. ಇರಲಿ, ಅದು ಜಾತಕ ವಿಶ್ಲೇಷಣೆ ಮಾಡೋರಿಗೆ ಕಲಿಯೋರಿಗೆ ಆಯಿತು. ಫಲ ಏನು ಬಹಳ ಮುಖ್ಯ ನಮ್ಮ ಜನತೆಗೆ ಅಲ್ವಾ, ಅದನ್ನು ನಂತರದಲ್ಲಿ ನೋಡೋಣ. ಅಂತೂ ಈ ದಿವಸ ಪಾರ್ವತಿ ಪರಮೇಶ್ವರ ಸ್ತುತಿ ಮಾಡಿ ಈ ಬುಧನ ಸಂಚಾರದ ಫಲವನ್ನು ಆನಂತರದಲ್ಲಿ ಗಮನಿಸೋಣ. ಸರಿ ಶಾಸ್ತ್ರಿಗಳೇ, ಬುಧ ತನ್ನ ತಂದೆ ಚಂದ್ರ ರಾಶಿಗೆ ಸಂಚರಿಸ್ತಾ ಇರೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಜೊತೆಗೆ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅನ್ನೋ ಅರ್ಥದಲ್ಲಿ ಯಾವುದು ಅತಿ ಆಗೋದು ಬೇಡ ಅನ್ನೋ ಸಂದೇಶವನ್ನು ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಅಶೋಕ್ ಚಿಕ್ಕಮಗಳೂರಿಂದ. ಇವರು ಹುಟ್ಟಿದ ದಿನಾಂಕ 11/2/1980, ಹುಟ್ಟಿದ ಸಮಯ 11 AM. ಇವರ ಪ್ರಶ್ನೆ, ಜುಲೈನಲ್ಲಿ ಗೃಹ ಪ್ರವೇಶ ಮಾಡಬೇಕು ಅಂತ ಹೊರಟಿದ್ದೇನೆ, ಸಮಯ ಮತ್ತು ದಿನಾಂಕವನ್ನು ತಿಳಿಸ್ಬೋದಾ ಅಂತ ಕೇಳ್ತಿದ್ದಾರೆ. ಅಶೋಕ್ ಅವರ ಪ್ರಶ್ನೆ ಜುಲೈ ತಿಂಗಳಲ್ಲಿ ಡೇಟ್ ಕೇಳಿದಾರಲ್ವ ಅವರು. ಜಾತಕ ನೋಡೋಣ, ಅವರ ನಕ್ಷತ್ರವನ್ನು ಗಮನಿಸೋಣ. ಮೊದಲಿಗೆ ತಮ್ಮದು ಜ್ಯೇಷ್ಠ ನಕ್ಷತ್ರವಾಗಿದೆ. ನೋಡಿ, ನಿಮ್ಮ ನಕ್ಷತ್ರಕ್ಕೆ ಹೊಂದಾಣಿಕೆ ಆಗುವಂಥ ಒಂದು ದಿವಸವನ್ನು ನಾವು ಈ ಜ್ಯೇಷ್ಠ ಮಾಸದಲ್ಲಿ ಗುರುತಿಸೋದಾದರೆ, ಮುಂದೆ ಬರ್ತಕ್ಕಂಥ ನಿಜ ಅಂದರೆ ಇದೇ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಒಂದು ದಿನಾಂಕ ಇದೆ ತಮಗೆ, ಉತ್ತರಾಷಾಢ ನಕ್ಷತ್ರ. ಆ ದಿವಸ 2ನೇ ತಾರೀಕು ಗುರುವಾರ ದಿವಸ, ಆ ದಿವಸ ದ್ವಿತೀಯ ಇದೆ. ಆ ದಿವಸ ಪ್ರಾತಃ ಕಾಲದಲ್ಲಿ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ತಾವು ಮಾಡಬಹುದು. ಅದೊಂದು ದಿವಸ ತುಂಬ ಚೆನ್ನಾಗಿದೆ. ಅದು ಉಳಿದ ಹಾಗೆ ಬೇರೆ ನಕ್ಷತ್ರ ಚೆನ್ನಾಗಿದೆ, ರಾಶಿಯೂ ಚೆನ್ನಾಗಿದೆ, ಅಂದರೆ ವಾರವೂ ಚೆನ್ನಾಗಿದೆ, ತಿಥಿಯೂ ಚೆನ್ನಾಗಿದೆ. ನಿಮಗೆ ತಾರಾನುಕೂಲ, ನಿಮ್ಮ ನಕ್ಷತ್ರಕ್ಕೆ ತಾರಾನುಕೂಲಗಳು ಮುಂದೆ ಎಲ್ಲೂ ಆಗ್ತಾ ಇಲ್ಲ. ಹೀಗಾಗಿ ಈ ಮಾಸದಲ್ಲಿ ನಿಮಗೆ ಸಿಗ್ತಕ್ಕಂಥ ಒಂದೇ ದಿನಾಂಕ ಅಂದರೆ ಅದು 2ನೇ ತಾರೀಕು ಗುರುವಾರ ದ್ವಿತೀಯ ತಿಥಿ, ಉತ್ತರಾಷಾಢ ನಕ್ಷತ್ರ ತುಂಬ ಶ್ರೇಷ್ಠವಾಗಿದೆ. ಆ ದಿವಸ ಪ್ರಾತಃ ಕಾಲದಲ್ಲಿ ತಾವು ಆಚರಿಸಬಹುದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಪುನೀತ್ ಕುಮಾರ್ ಸಂಡೂರಿಂದ. ಇವರು ಹುಟ್ಟಿದ ದಿನಾಂಕ 8/10/1999, ಹುಟ್ಟಿದ ಸಮಯ 10:50 PM. ಇವರ ಪ್ರಶ್ನೆ, ಕಳೆದ ಬಾರಿ ಗುರೂಜಿ ನಿಮ್ಮ ಬಳಿಯೇ ನಾನು ಉದ್ಯೋಗದ ಸಮಸ್ಯೆ ಇದೆ ಅಂತ ಸಲಹೆ ಕೇಳಿದ್ದೆ. ಆಗ ನೀವು ಪ್ರತಿ ಮಂಗಳವಾರ ವಿನಾಯಕನ ದೇವಾಲಯಕ್ಕೆ ಹೋಗೋಕೆ ಹೇಳಿದ್ರಿ. ಈಗ ನನ್ನ ಜಾತಕದಲ್ಲಿ ರಾಹು ಮತ್ತು ಶನಿ ದೋಷ ಇದೆ ಅಂತ ಹೇಳ್ತಾ ಇದ್ದಾರೆ. ರಾಹು ಹಾಗೂ ಶನಿ ಶಾಂತಿ ಮಾಡಿಸೋಕೆ ಹೇಳ್ತಿದ್ದಾರೆ. ನಾನು ಮಾಡಿಸ್ಬೇಕಾ ಬೇಡವಾ ಅಂತ ಕೇಳ್ತಿದ್ದಾರೆ. ಪುನೀತ್ ಕುಮಾರ್ ಅವರ ಪ್ರಶ್ನೆ, ಅವರು ರಾಹು ಶಾಂತಿ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಪಾಪ ಮಾಡಿಸೋದಾ ಬೇಡವಾ ಅಂತ. ಜಾತಕ ನೋಡೋಣ. ನಾನು ತಮಗೆ ಕೇತು ಗ್ರಹ ಶಾಂತಿ ಕೇತು ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ದೆ. ಸರಳವಾದದ್ದಿದು. ನಿಮಗೆ ಆರ್ಥಿಕವಾಗಿ ಬಲ ಇತ್ತು ಅಂದರೆ ಕೇತು ಗ್ರಹ ಶಾಂತಿ, ಕೇತು ರಾಹು ಶಾಂತಿ ಮಾಡಿಸ್ತಕ್ಕಂಥ ರಾಹು ದಶೆ, ಈಗ ಕೇತು ಭುಕ್ತಿ ನಡೀತಾ ಇದೆ ತಮಗೆ. ರಾಹು ಕೇತು ಶಾಂತಿ ಮಾಡಿಸೋದು ತಪ್ಪೇನೂ ಅಲ್ಲ, ಅದು ತುಂಬ ಒಳ್ಳೆಯದೇ, ಉತ್ಕೃಷ್ಟವಾದದ್ದೇ. ಅದರಿಂದ ನಿಮಗೆ ಆರೋಗ್ಯಕ್ಕೆ ನಷ್ಟ, ಅಪಮಾನ ಮತ್ತಿನ್ನೇನೋ ಸೋಲು ಇವುಗಳಿಂದ ಹೊರಗೆ ಬರಲಿಕ್ಕೆ ದಾರಿ ಆಗುತ್ತೆ. ನಾನು ಸರಳವಾದದ್ದು ಹೇಳಿರ್ತೀನಿ. ಯಾಕೆ ಅಂತಂದರೆ ಜನರಿಗೆ ಆರ್ಥಿಕ ಸ್ಥಿತಿ ಮತ್ತೊಂದು ಅವರ ಬಲ ಇತ್ಯಾದಿ ಎಲ್ಲ ನೋಡ್ಕೊಂಡು ಹೇಳಬೇಕಾಗತ್ತೆ. ಹೀಗಾಗಿ ಜನರಲ್ಲಾಗಿ ಹೇಳುವಾಗ ಸರಳವಾದ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕಾಗುತ್ತಲ್ಲ, ಅಂಥದ್ದನ್ನು ನಾನು ಸಾಮಾನ್ಯವಾಗಿ ಹೇಳ್ತೀನಿ. ಈ ಶಾಂತಿ ಏನೂ ತುಂಬ ತೀವ್ರತೆ ಇದ್ದರೆ ಸಾಧ್ಯವಾದರೆ ಶಾಂತಿ ಮಾಡಿಸಿ ಅಂತ ನಾನು ಮಾತು ಹೇಳಿರ್ತೀನಿ. ಹೀಗಾಗಿ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ನೋಡಿ, ಈ ಆರಾಧನೆಗಳಲ್ಲಿ ಹಲವು ಬಗೆ ಇದೆ. ಒಂದು ಸರಳತೆ, ದೇವಸ್ಥಾನಕ್ಕೆ ಹೋಗಿ ಒಂದು ದಾನ, ಮತ್ತೊಂದು ಈ ರೀತಿಯಲ್ಲೂ ಇದೆ. ಅದರಲ್ಲಿ ಉನ್ನತಿ ಸಿಗಲ್ವಾ ಅಂತಂದರೆ ಖಂಡಿತ ಸಿಗುತ್ತೆ. ಆದರೆ ವೇದೋಕ್ತವಾಗಿ ಒಂದಷ್ಟು ಪರಿಹಾರಗಳನ್ನು ಶಾಸ್ತ್ರೀಯ ಕ್ರಮದಲ್ಲಿ ಋಷಿಗಳು ತೋರಿಸ್ಕೊಟ್ಟಿದ್ದಾರೆ. ಹೀಗೆ ಜಪಾನುಷ್ಠಾನ, ಯಾವ ಕೇತುವಿಗೆ ಮಂತ್ರ, ರಾಹುವಿಗೆ ಮಂತ್ರ, ಆ ಮಂತ್ರವನ್ನು ಇಷ್ಟು ಸಂಖ್ಯೆಯಲ್ಲಿ ನಾವು ಜಪಿಸಿ ತದ್ದಶಾಂಶ ಹವನ ಮಾಡ್ತಕ್ಕಂಥದ್ದು, ಇದೆಲ್ಲ ವೇದೋಕ್ತ ಕ್ರಮ ಅಂತ ಕರೀತಾರೆ. ಇದು ಕೂಡ ತುಂಬ ಶ್ರೇಷ್ಠವಾದದ್ದು. ಹೀಗಾಗಿ ತಾವು ತಮ್ಮ ಸಾಮರ್ಥ್ಯ ಇದ್ದರೆ ಖಂಡಿತ ಮಾಡಿಸಿ. ಯಾವ ಪ್ರಾರ್ಥನೆಗೂ ಫಲವಿಲ್ಲ ಅಂತಿಲ್ಲ, ಖಂಡಿತ ಫಲ ಇದೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಹಾಸನದಿಂದ ಸಹನ ಅಂತ. ಇವರು ಹುಟ್ಟಿದ ದಿನಾಂಕ 2/5/1998, ಹುಟ್ಟಿದ ಸಮಯ 4:20 AM. ಇವರ ಪ್ರಶ್ನೆ, MBBS ಆಗಿದೆ, ಈ ವರ್ಷ MD ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ, ಸಾಧ್ಯನಾ ಅಂತ ಕೇಳ್ತಿದ್ದಾರೆ. ಸಹನ ಅವರ ಪ್ರಶ್ನೆ,
MBBS ಮುಗಿಸಿದ್ದಾರೆ, MD ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಜಾತಕದಲ್ಲಿ. ನೋಡಿ, ತಮ್ಮ ಜಾತಕದಲ್ಲಿ ಬುಧ ಶುಕ್ರ ತುಂಬ ಬಲಿಷ್ಠರಾಗಿದ್ದಾರೆ. MD ಮಾಡಬಹುದು, ನಿಶ್ಚಯವಾಗಿ ಮಾಡಿ. ದ್ವಿತೀಯದಲ್ಲಿ ರವಿ ಬಲಿಷ್ಠನಾಗಿದ್ದಾನೆ, ಕುಜನೂ ಬಲಿಷ್ಠನಾಗಿದ್ದಾನೆ. ಕುಜ ಸ್ವಲ್ಪ ಮೌಢ್ಯನಾಗಿದ್ದಾನೆ. ಕುಜನೂ ಚೆನ್ನಾಗಿದ್ದರೆ MS ಮಾಡಿ ಅಂತ ಹೇಳ್ತಾ ಇದ್ದೆ. ತೊಂದರೆ ಇಲ್ಲ, ತಾವು MD ಮಾಡಬಹುದು, ಮಾಡಿ. ನೀವು ಒಳ್ಳೆಯ ಶ್ರೇಷ್ಠ ವೈದ್ಯರಾಗ್ತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ ಶುಕ್ರ ತುಂಬ ಚೆನ್ನಾಗಿದ್ದಾನೆ, ರವಿ ತುಂಬ ಚೆನ್ನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಹೀಗಾಗಿ ಪಂಚಮದಲ್ಲಿ ಚಂದ್ರನೂ ಚೆನ್ನಾಗಿದ್ದಾನೆ. ಸಾಕಾಗುತ್ತೆ. ನೀವು 10 ಜನಕ್ಕೆ ಗೈಡ್ ಮಾಡೋಷ್ಟರ ಮಟ್ಟಿಗೆ ನೀವು ಚೆನ್ನಾಗಿ ಒಳ್ಳೆಯ ವಿದ್ಯೆ ಸಂಪಾದಿಸ್ತೀರ. ನಿಮ್ಮ ಜೊತೆಗೆ 10 ಮಂದಿ ತಯಾರಾಗ್ತಾರೆ. ಆ ರೀತಿಯಲ್ಲಿ ಚೆನ್ನಾಗಿದೆ ಅವರೇ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ. ಮಿಥುನದಲ್ಲಿ ಬುಧನಿದ್ದಾನೆ, ಬುಧನ ಪರಿವರ್ತನೆ ಇದೆ ಈ ದಿವಸ. ಕರ್ಕಟಕ ರಾಶಿಯನ್ನು ಪ್ರವೇಶಿಸ್ತಾನೆ. ಕರ್ಕಟಕ ರಾಶಿಯಲ್ಲಿ ಶುಕ್ರ ಮತ್ತು ಗುರು ಶುಕ್ರರನ್ನು ಕಾಣ್ತಾ ಇದ್ದೀವಿ. ಇನ್ನು ಕೇತು ಇರತಕ್ಕಂಥ ಸಿಂಹ ರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ಈ ದಿವಸ ಕನ್ಯಾ ರಾಶಿಯಲ್ಲಿ, ಇನ್ನು ಮಾಂದಿಬುದಿಯಾಗಿದೆ ಅದು ತುಲಾ ರಾಶಿಯಲ್ಲಿ. ಇನ್ನು ರಾಹು ಮತ್ತು ಶನೈಶ್ಚರನ್ನು ಕುಂಭ ಮೀನುಗಳಲ್ಲಿ ಕಾಣ್ತೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನೋಡಿ, ಈ ದಿವಸ ನಿಮಗೆ ಬಂಧು ಸ್ಥಾನಕ್ಕೆ ಬರ್ತಾನೆ ಬುಧ. ಶುಭಗ್ರಹಗಳ ಜೊತೆಗೆ ಸೇರಿರತಕ್ಕಂಥ ಕಾರಣದಿಂದಾಗಿ ಅವನೂ ಅತ್ಯಂತ ಶುಭನಾಗ್ತಾನೆ. ಈ ಕಾರಣದಿಂದಾಗಿ ಬಂಧುಗಳಲ್ಲಿ ಪ್ರೀತಿ ವಿಶ್ವಾಸಗಳು ಬೆಳೆಯುತ್ತೆ. ಹಳತಾಗಿದ್ದರೆ ಸಂಬಂಧ ಅದು ಮತ್ತೆ ನಳನಳಿಸುತ್ತೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಮತ್ತು ನೀರಿನ ಉತ್ಪನ್ನಗಳಲ್ಲಿ ಹೆಚ್ಚಿನ ಸಂಪಾದನೆ ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ವಾಹನ ಖರೀದಿಯೋ ಅಥವಾ ಇನ್ಯಾವುದೋ ಸೈಟು, ಮನೆ, ಇವುಗಳ ಆಲೋಚನೆ ಅಂಥದ್ದು ಸಾಧ್ಯತೆಯನ್ನು ಸೂಚಿಸ್ತಾನೆ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ನಿಮಗೆ ಮಂದಿ ಸಪ್ತಮದಲ್ಲಿರೋದ್ರಿಂದ ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ, ಭಿನ್ನಾಭಿಪ್ರಾಯ, ಮನಸ್ತಾಪ ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಹುಷಾರು. ಉಳಿದ ಹಾಗೆ ಚಂದ್ರನು ಷಷ್ಠದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಸ್ವಲ್ಪ ಸಾಲ್ವೋ ಅಥವಾ ಇನ್ಯಾವುದೋ ಒಂದು ಶತ್ರುಗಳ ಬಾಧೆ, ಇದು ಸ್ವಲ್ಪ ನಿಮಗೆ ಕಿರಿಕಿರಿ ಉಂಟು ಮಾಡೋ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ವೃತ್ತಿಯಲ್ಲಿಲ್ಲ, ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀ ನಾರಾಯಣರನ್ನು ಅಥವಾ ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನಕ್ಕೆ ಬುಧ ಹೋದರೆ ಬೌದ್ಧಿಕ ಶೌರ್ಯತೆ ಅಂತ ಕರೀತಾರೆ, ಅದು ಉಂಟಾಗುತ್ತೆ. ಆಲೋಚನಾ ಶಕ್ತಿಯಲ್ಲಿ ಹಿನ್ನಡೆ ಬೇರೆ. ಅಂದರೆ ಯಾವುದೋ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಒಂದು ಬೌದ್ಧಿಕವಾದ ಒಂದು ಧೈರ್ಯ ಬೇಕಾಗುತ್ತೆ, ಧೃತಿ ಶಕ್ತಿ, ಅದು ಉಂಟಾಗುತ್ತೆ, ಸಂಶಯ ಇಲ್ಲ. ಸೇವಕರು, ಸಹಾಯಕರು ಅವರಿಂದಲೂ ನಿಮಗೆ ಸಲಹೆ ಸಿಗ್ತಕ್ಕಂಥದ್ದು. ನಾವೇನು ಕಡೆಗಣಿಸೋ ಹಾಗಿಲ್ಲ, ಒಳ್ಳೆಯ ಸಲಹೆ ಕೊಟ್ಟರೆ ತೊಗೋಬೇಕಾಗತ್ತೆ. ಚಾಲಕರು, ಡ್ರೈವರ್ ಹೋಗ್ತಾ ಇರುವಾಗ ಯಾವುದೋ ಒಂದು ಸಲಹೆ ಕೊಟ್ಟರೆ ಅದನ್ನು ತೊಗೋಬೇಕಾಗತ್ತೆ, ಒಳ್ಳೆಯ ಸಲಹೆ ಆಗಿರುತ್ತೆ, ನಿಮಗೂ ಅನಿಸುತ್ತೆ. ಆ ರೀತಿಯಲ್ಲಿ ನಿಮ್ಮ ಸಹಾಯಕರಿಂದಲೂ ಸಲಹೆ ಸಿಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಚಂದ್ರ ಪಂಚಮದಲ್ಲಿರ್ತಕ್ಕಂಥದ್ದು ಬುದ್ಧಿ ಚುರುಕನ್ನು ಸೂಚಿಸುತ್ತೆ. ಹೀಗಾಗಿ ಆಲೋಚನಾ ಬೇರೆಯವರಿಗಿಂತ ಹೆಚ್ಚಿನ ಆಲೋಚನೆ ಮಾಡೋ ಶಕ್ತಿ ಈ ದಿವಸ ನಿಮಗೆ ಇರುತ್ತೆ. ಮತ್ತು ಇನ್ಯಾವುದೋ ಒಂದು ಪ್ರಾಮಿಸ್, ಆಪ್ತರಿಗಾಗಿ ನೀವು ಒಂದು ನಿರ್ಣಯ ತೆಗೆದುಕೊಳ್ಬೇಕಾದ ದಿನವಾಗಿರುತ್ತೆ ಈ ದಿವಸ. ಆ ರೀತಿಯಲ್ಲಿ ನಿಮಗೆ ಒಂದು ಕಾರ್ಯ ಸಾಧನೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ನಿಮಗೂ ಕೂಡ ಸ್ವಲ್ಪ ಸಾಲ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರನ್ನು ಸೂಚಿಸ್ತಾ ಇದೆ. ಹೀಗಾಗಿ ನೀವು ಅಮ್ಮನವರ ಸನ್ನಿಧಾನದಲ್ಲಿ, ಅದರಲ್ಲೂ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ನೋಡಿ, ದ್ವಿತೀಯಕ್ಕೆ ಬುಧನ ಪ್ರವೇಶವಾದರೆ ವಾಚಾಳಿಗಳಾಗ್ತಾರೆ, ತುಂಬ ವಾಕ್ಪಟುತ್ವ ಬರುತ್ತೆ. ಅಲ್ಲಿ ಸ್ಯಾದ್ಬುದ್ಧ್ಯೋಪಾರ್ಜಿತ ಸ್ವಹ ಅಂತ ಹೇಳಿದ್ದೆ. ಹೀಗಾಗಿ ಬುದ್ಧಿಯನ್ನು ಉಪಯೋಗಿಸಿ, ಮಾತನ್ನು ಉಪಯೋಗಿಸಿ, ಬರವಣಿಗೆಗಳನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸದವರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಸಂಪಾದನೆಗೆ ದಾರಿಯಾಗುತ್ತೆ. ಈ ಪತ್ರಿಕಾ ರಂಗದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ಯಾವುದನ್ನು ಅಕೌಂಟ್ಸ್ ರಿಲೇಟೆಡ್ CA, ICW ಇತ್ಯಾದಿ ಯಾವ ಕ್ಷೇತ್ರಗಳಿದ್ದಾವೆ ಅಲ್ಲೆಲ್ಲ ತುಂಬ ಚೆನ್ನಾಗಿರ್ತದೆ. ಮ್ಯಾಥಮೆಟಿಕ್ಸ್ ಟೀಚರ್ಸು ಅಥವಾ ಸ್ಟೂಡೆಂಟ್ಸ್ ಅವರಿಗೆ ತುಂಬ ಚೆನ್ನಾಗಿರ್ತದೆ ನೋಡಿ, ತುಂಬ ಚೆನ್ನಾಗಿ ಬುದ್ಧಿ ತಿಳಿವು ಹೇಳ್ತಕ್ಕಂಥ ಇನ್ನೊಬ್ಬರಿಗೆ ಆ ರೀತಿಯ ಒಂದು ಬಲ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಸ್ಟೇಷನರಿ ಶಾಪ್ಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಆದಾಯ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಮತ್ತು ಬಂಧು ಮಿತ್ರರಲ್ಲೂ ಕೂಡ ಪ್ರೀತಿ ವಿಶ್ವಾಸ, ಅವರಿಂದಲೂ ಕೂಡ ಏನೋ ಒಂದು ಸಂಪಾದನೆಗೆ ದಾರಿಯೋ ಮಾರ್ಗದರ್ಶನವೋ ಸಿಗ್ತಕ್ಕಂಥದ್ದು, ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಮಿತ್ರರ ಮಾತು ನಿಮಗೆ ತುಂಬ ಹಿತವಾಗುತ್ತೆ. ಫ್ರೆಂಡ್ಸ್ ಜೊತೆಗೆ ಒಂದು ತಿರುಗಾಟ, ಮಾತು ತಿರುಗಾಟ, ಇದು
ಉಲ್ಲಾಸವನ್ನು ಸಂತೋಷ ತಂದು ಕೊಡುತ್ತೆ. ಮತ್ತು ಅದು ಏನೋ ಹರಟೆ ಅಂತಲ್ಲ, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಚಿಂತನೆಗಳು, ಅದೇ ನಿಮಗೆ ಆನಂದ ತಂದು ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಇವರೇ. ಬುಧನ ಪ್ರವೇಶ ದ್ವಿತೀಯಕ್ಕೆ ನಿಮ್ಮ ಪಾಲಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ. ಕರ್ಮಾಧಿಪತಿ ಜೊತೆಗೆ ಬುಧ ಸೇರಿಬಿಟ್ರೆ ತುಂಬ ಒಳ್ಳೆಯ ವಾಗ್ಮಿಗಳಾಗ್ತಾರೆ ಅಂತ. ಹೀಗಾಗಿ ಅಂಥದ್ದೊಂದು ಬಲ ಬರ್ತಾ ಇದೆ. ಯಾವುದಾದ್ರೂ ಒಂದು ಮಗು ನಾಳೆ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಮಿಥುನ ಲಗ್ನ ಆಗಬೇಕು. ಇರಲಿ. ಈ ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಇದು ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಮಕ್ಕಳ ಜೊತೆಗೆ ತಂದೆ ಮಕ್ಕಳು ಅಥವಾ ತಾಯಿ ಮಕ್ಕಳು ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇತ್ತು, ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಆದರೆ ಈ ದಿವಸ ಪ್ರಯಾಣ ಸೌಖ್ಯ ಇತ್ಯಾದಿ ಎಲ್ಲ ಸಮೃದ್ಧತೆ ಸುಖ ಸಮೃದ್ಧವಾಗಿದೆ. ಅದರಲ್ಲೇನೂ ಸಂಶಯವೇ ಇಲ್ಲ. ಪ್ರಾರ್ಥನೆಗೆ ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ವ್ಯಯಾಧಿಪತಿ ಬರ್ತಾ ಇದ್ದಾನೆ ಜನ್ಮಕ್ಕೆ. ಇದು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ವ್ಯಯ ಸೂಚಿಸುತ್ತೆ. ಆಪ್ತರಿಗಾಗಿ ಖರ್ಚು ಮಾಡ್ತಕ್ಕಂಥದ್ದು, ಆಪ್ತರಿಗಾಗಿ ಅಲೆದಾಡ್ತಕ್ಕಂಥದ್ದು, ಇನ್ನೊಬ್ಬರು ಪರಕಾರ್ಯ ನಿರತ ಅಂತ ಇನ್ನೊಬ್ಬರ ಕೆಲಸಗಳಿಗೆ ನೀವು ಪಾಪ ಅಲೆದಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಚಂದ್ರನು ಬುಧನ ಮನೆಯಲ್ಲಿದ್ದಾನೆ, ಬುಧ ಚಂದ್ರನ ಮನೆಯಲ್ಲಿದ್ದಾನೆ, ಪರಸ್ಪರ ವಯಸ್ಸ ಅವನ ಮನೇಲಿ ಇವನು, ಇವನ ಮನೇಲಿ ಅವನು, ಹೀಗಿರ್ತಕ್ಕಂಥದ್ದು. ಸಹೋದರ ಸೇವಕರಿಂದ ಸಹಾಯ ಇತ್ಯಾದಿ ನಿರೀಕ್ಷೆ ಮಾಡಬಹುದು. ಈ ದಿವಸ ವೃತ್ತಿಯಲ್ಲೂ ಅನುಕೂಲವನ್ನು ಕಾಣ್ತೀರ. ಈ ದಿವಸ ಸಂಶಯ ಇಲ್ಲ. ಈ ದಿವಸ ಹೆಚ್ಚಿನ ಅನುಕೂಲ ಇದೆ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರವನ್ನು ವಹಿಸಬೇಕು ಈ ದಿವಸ. ಮತ್ತು ಮಾರುಕಟ್ಟೆಗಳಲ್ಲಿ, ನಗರಗಳಲ್ಲಿ, ಈ ಮಾಲ್ಗಳಲ್ಲೋ ಮತ್ತೊಂದು ಸಂಚಾರ ಮಾಡುವಾಗ ಅಲ್ಲಿ ಏನೋ ಒಂದು ಘರ್ಷಣೆಯೋ ತಗಾದೆಯೋ ತೆಗೆದುಕೊಳ್ಳೋ ಸಾಧ್ಯ. ಅಪರಿಚಿತರ ಜೊತೆಗೆ ಪರಿಚಯವೇ ಇರಲ್ಲ, ಶುರುವಾಗ್ಬಿಡುತ್ತೆ ಕಲಹ, ಹೀಗಾಗೋ ಸಾಧ್ಯತೆ ಇರುತ್ತೆ. ಹುಷಾರು. ಇದಕ್ಕೆ ಏನಪ್ಪ ಪ್ರಾರ್ಥನೆ? ಕೃಷ್ಣ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ನೋಡಿ, ಲಾಭಾಧಿಪತಿ ವ್ಯಯಕ್ಕೆ ಬಂದುಬಿಟ್ಟಿದ್ದಾನೆ, ಧನಾಧಿಪತಿಯೂ ಕೂಡ. ಹೀಗಾಗಿ ನಿಮಗೂ ಕೂಡ ಖರ್ಚು ಜಾಸ್ತಿ ವಿಪರೀತವಾಗುತ್ತೆ. ವ್ಯಯ ಅದು ಇನ್ವೆಸ್ಟ್ಮೆಂಟೋಪಾದಿಯಲ್ಲಿ ಎಲ್ಲೋ ನಾನು ಶೇರ್ಸು ಮತ್ತೊಂದು ಇವುಗಳಲ್ಲಿ ಹೇಗೂ ಈಗ ಸ್ವಲ್ಪ ಡೌನ್ ಇದೆ, ಹೀಗಾಗಿ ಇನ್ವೆಸ್ಟ್ ಮಾಡಿಬಿಡೋಣ, ಈ ಥರದ್ದೊಂದು ಆಲೋಚನೆ ಬರುತ್ತೆ. ಹುಷಾರು, ಎಚ್ಚರ ಇರಲಿ. ಅದು ತೊಂದರೆ ಏನೂ ಇಲ್ಲ, ಆತಂಕ ಬೇಡ. ಆದರೆ ಖರ್ಚು ಜಾಸ್ತಿ ಇರ್ತದೆ. ಅಲೆದಾಟವು ನಿಮಗೂ ಕೂಡ ಅಲೆದಾಟ ಅದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಉಳಿದ ಹಾಗೆ ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಇದೆ, ಅದಿನ್ನೂ ಒಂದು ಸ್ವಲ್ಪ ಕಾಲ ಇರ್ತದೆ. ಹೀಗಾಗಿ ಸಮಾಧಾನ ಬೇಕು. ಪಾರ್ವತಿ ಪರಮೇಶ್ವರನ ಸ್ತುತಿ ಮಾಡಿ. ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ಬುಧ ಕರ್ಮಾಧಿಪತಿಯೂ ಹೌದು. ಅವನು ಲಾಭಕ್ಕೆ ಬಂದಾಗ ವಿಪುಲ ಧನ ಸುಖಿ ಅಂತ ಹೇಳಿದೆ. ಹೀಗಾಗಿ ಹೆಚ್ಚಿನ ಹಣ ಸಂಪಾದನೆಗೆ ದಾರಿಯಾಗ್ತಕ್ಕಂಥ ಒಂದು ಕಾಲ ಇದು. ಗುರುವಿದ್ದಾನೆ, ಶುಕ್ರನಿದ್ದಾನೆ, ಧನಾಧಿಪತಿ, ಲಾಭಾಧಿಪತಿ, ಕರ್ಮಾಧಿಪತಿ, ಜನ್ಮಾಧಿಪತಿ ಎಲ್ಲ ಸೇರಿದಾಗ ಇದಕ್ಕಿಂತ ಇನ್ನೇನು ಬೇಕಪ್ಪ. ವ್ಯಾಪಾರದಲ್ಲಿ ಸಮೃದ್ಧಿಯನ್ನು ಕಾಣ್ತಕ್ಕಂಥ ಕಾಲವಾಗಿದೆ ಈ ದಿವಸ. ಬುಧನ ಪರಿವರ್ತನೆಯಿಂದ ನಾಳೆಯಿಂದ ಇನ್ನೂ ಹೆಚ್ಚಿನ ಶುಭ ಫಲವನ್ನು ತಾವು ಕಾಣ್ತೀರಾ, ಸಂಶಯ ಇಲ್ಲ ಅದರಲ್ಲಿ. ಇನ್ನು ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ. ಈ ಬೋಧನಾ ಕ್ಷೇತ್ರ, ಉಪದೇಶ ಕೊಡ್ತಕ್ಕಂಥದ್ದು, ಉಪನ್ಯಾಸಗಳು ಕೊಡ್ತಕ್ಕಂಥದ್ದು, ಈ ಯಾವುದೋ ಶಾಸ್ತ್ರಾರ್ಥ ಚಿಂತನೆ ಮಾಡ್ತಕ್ಕಂಥದ್ದು, ಮತ್ತು ಪುರೋಹಿತ ವರ್ಗ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ಅತ್ಯಧಿಕ ಲಾಭವನ್ನು ಸೂಚಿಸ್ತಕ್ಕಂಥ ಕಾಲವಾಗಿದೆ. ಜ್ಯೇಷ್ಠ ಮಾಸವೂ ಇದೆ. ಹೀಗಾಗಿ ಹೆಚ್ಚಿನ ಸಮೃದ್ಧಿ, ಅನುಕೂಲ. ಪಂಚೆ ಹುಟ್ಟವರೆಲ್ಲ ಪುರೋಹಿತರು ಅಂತ ಒಂದು ಮಾತಿದೆ, ಆ ರೀತಿಯೆಲ್ಲ ಆಗಿಬಿಡುತ್ತೆ. ಅಂತೂ ಬುದ್ಧಿವಂತರಿಗೆ ಹೆಚ್ಚಿನ ಲಾಭ ಮತ್ತು ಹೆಚ್ಚಿನ ಅವಕಾಶಗಳನ್ನು ಸೂಚಿಸ್ತಾ ಇದೆ, ಆ ರೀತಿಯಲ್ಲಿದೆ. ಮತ್ತು ಮುಖ್ಯವಾಗಿ ಈ ಯಾವುದನ್ನು ನಾವು ಆಯುರ್ವೇದ ಅಂತೀವೋ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೂ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಮತ್ತು ನಾಟ್ಯ ಮತ್ತು ಕಲೆ ಈ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ, ಹಾಡುಗಾರರಿಗೆ ತುಂಬ ಚೆನ್ನಾಗಿದೆ, ಸಂಗೀತಜ್ಞರಿಗೆ ಹೆಚ್ಚಿನ ಶುಭ ಫಲ ಸೂಚಿಸ್ತಾ ಇದೆ. ಈ ದಿವಸ ದ್ವಿತೀಯದಲ್ಲಿ ಮಾಂದ್ಯ ಇದೆ, ಸ್ವಲ್ಪ ಕೋಪ ತಾಪಕ್ಕೆ ಬಲಿಯಾಗಿಬಿಡ್ತೀರ. ಹೀಗಾಗಿ ಯಾದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ಈ ಮಂತ್ರ ಹೇಳ್ಕೊಳ್ಳಿ. ಉಳಿದ ಹಾಗೆ ಸಂಗಾತಿಯಿಂದ ಅನುಕೂಲ, ವೃತ್ತಿಯಲ್ಲಿ ವಿಶೇಷ ಮಾನ್ಯತೆ, ಸ್ಥಾನಮಾನ ಇವೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಶುಭ ಫಲ ಇದೆ ಅವರೇ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಭಾಗ್ಯಾಧಿಪತಿ ಕರ್ಮಕ್ಕೆ ಬರ್ತಾ ಇದ್ದಾನೆ. ವೃತ್ತಿಯಲ್ಲಿ ಒಂದು ವಿಶೇಷ ಮಾನ್ಯತೆ ಸಿಗುತ್ತೆ. ನಿಮ್ಮ ಬುದ್ಧಿವಂತಿಕೆಯಿಂದ ವೃತ್ತಿಯಲ್ಲಿ ಒಂದು ಬಲ, ವೃತ್ತಿಯಲ್ಲಿ ಒಂದು ವಿಶೇಷ ಹೆಸರನ್ನು ಗಳಿಸ್ತೀರ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಹೊಸ ಅವಕಾಶಗಳಿಗೂ ದಾರಿಯಾಗುತ್ತೆ. ಈ ದಿವಸ ಚಂದ್ರ ಕರ್ಮಾಧಿಪತಿ ವ್ಯಯದಲ್ಲಿ ಸಂಚರಿಸ್ತಾನೆ. ಈ ದಿವಸದ ಮಾತ್ರ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತದೆ. ಮತ್ತು ಈ ದಿವಸ ಹೆಚ್ಚಿನ ಆಲೋಚನೆಗೆ ಒಳಗಾಗಬೇಕಾದ ಪರಿಸ್ಥಿತಿ ಬರುತ್ತೆ. ಥಿಂಕಿಂಗ್ ಪ್ರೊಸೆಸ್ಸು ಮತ್ತು ಇನ್ಯಾವುದನ್ನೋ ಯೋಚನೆ ಮಾಡ್ತಕ್ಕಂಥದ್ದು, ಇದರದ್ದು ಪ್ರೆಷರ್ ಜಾಸ್ತಿ ಇರುತ್ತೆ. ಇದು ಸಂಗಾತಿಯಲ್ಲಿ ಸ್ವಲ್ಪ ಅವರ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಇನ್ನು ದೈವಾನುಕೂಲದಿಂದ ಹೆಚ್ಚಿನ ಸಹಾಯಗಳು ಸಹಕಾರಗಳು ಸಿಗುತ್ತೆ. ಧರ್ಮ ಕಾರ್ಯಗಳು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಅಲ್ಲಿ ಗೌರವ 4 ಜನರ ಜೊತೆಗಿದ್ದಾಗ ಗೌರವ ಸಿಕ್ಕರೆ ಅದು ಆಗ್ತಕ್ಕಂಥ ಸಂತೋಷ ಅದು ಅನುಭವಿಸ್ತೀರ, ಸಂಶಯ ಇಲ್ಲ. ಚಂದ್ರನು ಲಾಭದಲ್ಲಿದ್ದಾನೆ, ಹೀಗಾಗಿ ಅದೃಷ್ಟವಶಾತ್ ನಿಮಗೆ ಹೆಚ್ಚಿನ ಸೌಕರ್ಯಗಳು ಉಂಟಾಗ್ತಕ್ಕಂಥದ್ದಿದೆ. ಸ್ತ್ರೀಯರಿಗೆ ಧನಾಗಮನ ಸೂಚಿಸ್ತಾ ಇದೆ, ಸ್ತ್ರೀಯರಿಗೆ ಹೆಚ್ಚಿನ ಆದಾಯ ಹೆಚ್ಚತಕ್ಕಂಥದ್ದು ಅದನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ, ಅವನು ಅನುಗ್ರಹ ಬೇಕು. ಇನ್ನು ಧನುರಾಶಿಯವರಿಗೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಹುಷಾರು. ಮತ್ತು ಅವರಿಂದ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಬರಬಹುದು, ಹುಷಾರು. ಅದರ ಹೊರತಾಗಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥದ್ದು, ಹೊಸ ಮಾನ್ಯತೆ ಗೌರವ ಮನ್ನಣೆ ಸಿಗ್ತಕ್ಕಂಥದ್ದು, ಹೊಸ ಕೆಲಸಗಳು ಸಿಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಈ ದಿವಸದ ಮಟ್ಟಿಗೆ ಚಂದ್ರನ ಕಾರಣದಿಂದಾಗಿ ಉಳಿದ ಹಾಗೆ ಲಾಭದ ಮಾಂದಿಯೂ ನಿಮಗೆ ವಿಶೇಷ ಲಾಭ, ವಿದೇಶ ವಹಿವಾಟಿನಿಂದ ಲಾಭ ಆಗ್ತಕ್ಕಂಥದ್ದು, ಹಿರಿಯರಿಂದ ಒಂದು ಸಲಹೆ ಸಿಗ್ತಕ್ಕಂಥದ್ದು, ಉತ್ತಮ ಮಾರ್ಗದರ್ಶನ, ಸ್ನೇಹಿತರ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಜಲಾರ್ಜಿತ ಅಂದರೆ ನೀರಿನ ಉತ್ಪನ್ನಗಳಿಂದ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಧರ್ಮ ಕಾರ್ಯಗಳು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಸಜ್ಜನರ ಭೇಟಿ, ಕ್ಷೇತ್ರ ದರ್ಶನ, ಹೀಗೆ ಹಲವು ಶುಭ ಫಲಗಳನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು, ನೀವು ಕೂಡ ಕೃಷ್ಣ ಪ್ರಾರ್ಥನೆ ಮಾಡಿ. ಕುಂಭರಾಶಿಯವರಿಗೆ ದಿವಸ ನೋಡಿ, ಪಂಚಮಾಧಿಪತಿ ಷಷ್ಠಕ್ಕೆ ಹೋದರೆ ಸ್ವಲ್ಪ ಬುದ್ಧಿ ವ್ಯತ್ಯಾಸ ಆಗುತ್ತೆ, ಆಲೋಚನಾ ಶಕ್ತಿ ಕಳ್ಕೊಳ್ತೀರ. ಇನ್ನೊಬ್ಬರ ಮಾತು ಕೇಳಿ ನೀವು ಎಡವಟ್ಟು ಅನುಭವಿಸೋ ಸಾಧ್ಯತೆ ಇರುತ್ತೆ, ಹುಷಾರು. ಹೀಗಾಗಿ ಬಂಧುಗಳಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನ, ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಶ್ರದ್ಧೆ ಯಾವುದರೊಂದಿಗೂ ಆಲಸ್ಯ ನಿಮ್ಮನ್ನು ಆವರಿಸುತ್ತೆ, ಶ್ರದ್ಧೆ ಹೊರಟೋಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಮನಸ್ಸಿಗೆ ದುಃಖದ ವಾತಾವರಣ ಸೂಚಿಸ್ತಾ ಇದೆ. ಇದಕ್ಕೆ ಲಲಿತಾ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎರಡೂ ಹೇಳಿದ್ರೆ ತುಂಬ ಒಳ್ಳೆಯದು. ಮೀನರಾಶಿಯವರಿಗೆ ನೋಡಿ, ಪಂಚಮ ಸ್ಥಾನಕ್ಕೆ ಹೋಗ್ತಾನೆ. ವಿದ್ಯಾ ಸೌಖ್ಯ ಪ್ರತಾಪ ಅಂತ ಹೇಳಿದೆ. ವಿದ್ಯೆಯಲ್ಲಿ ನೀವು ಮೇಧಾವಿಗಳು, ಮೂರ್ಧನ್ಯ ಸ್ಥಾನದಲ್ಲಿ ನಿಂತುಕೊಳ್ತಕ್ಕಂಥದ್ದು. ನಾನು ಬಿಟ್ಟರೆ ಇನ್ನೊಬ್ರು ಇಲ್ಲ ಅಂತ ಸ್ಟೂಡೆಂಟ್ಸಿಗೆ ಆ ರೀತಿಯಲ್ಲಿ ಇರ್ತದೆ, ನಾನೇ ಫಸ್ಟ್ ಇರಬೇಕು ಕ್ಲಾಸ್ಗೆ ಅಂತ. ಅಂಥ ಒಂದು ಫಲವನ್ನು ಮೀನರಾಶಿಯವರಿಗೆ ಸೂಚಿಸ್ತಾ ಇದೆ. ಆಸಕ್ತಿ ಹೆಚ್ಚುತ್ತೆ, ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚತಕ್ಕಂಥದ್ದು, ಕಲಿಬೇಕು ಅಂತಕ್ಕಂಥ ಒಂದು ಹಸಿವು ಅದು ಬೇಕು ವಿದ್ಯಾರ್ಥಿಗಳಿಗೆ. ಹೀಗಾಗಿ ಆ ರೀತಿಯಲ್ಲಿ ಒಂದು ಹೊಸ ಶುಭ ಫಲವನ್ನು ಬುಧ ತಂದು ಕೊಡ್ತಾನೆ. ಈ ದಿವಸ ಸಂಗಾತಿಯಿಂದಲೂ ಅಷ್ಟೇ ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸಗಳು, ಅನುರಾಗ ಸಾಮರಸ್ಯ ಅದು ಹೆಚ್ಚಾಗ್ತಕ್ಕಂಥದ್ದು ಸೂಚಿಸ್ತಾ ಇದೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ, ಜಲ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. ಈ ದಿವಸ ಅಷ್ಟಮದಲ್ಲಿ ಮಾಂದಿ ಇದ್ದರೆ ವಸ್ತು ಹಾನಿ, ಅಪಮಾನ ಸೂಚಿಸುತ್ತೆ. ಹೀಗಾಗಿ ದುರ್ಗಾ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವನೀಶಾಯೇ ನಮಃ, ಅಮ್ಮನವರ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರು ಕಳಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.